ಹಲೋ ಗೈಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಡೇ 3 ಲೈವ್ ಈಗ ನಡೀತಿದೆ. ಇಲ್ಲಿ ಬೂಮ್ರಾ ಈಗ ವಿಶ್ವ ದಾಖಲೆ ಬರೆದಿದ್ದಾರೆ. ಇನ್ನು ಬೂಮ್ರಾ ದಾಳಿಗೆ ಇಂಗ್ಲೆಂಡ್ ತತ್ತರಿಸುವಾಗಿದೆ. ಇನ್ನು ಅಗ್ರೆಷನ್ ಕೂಡ ಇಲ್ಲಿ ಬೂಮ್ರಾ ತೋರಿಸಿದ್ರು. ಇದಕ್ಕೂ ಮೊದಲು ಬೂಮ್ರಾ ಬೆನ್ ಡಕೆಟ್ ಅವರನ್ನ LBW ಮಾಡಿದರು. ಬಟ್ ಅದೇನಪ್ಪ ಅಂದರೆ ಮಿಸ್ ಆಗಿ ಈಗ ಔಟ್ಸೈಡ್ ಆಫ್ ಸ್ಟಂಪ್ ಆಗಿತ್ತು. ಬಟ್ ಅದಕ್ಕೆ ಬೂಮ್ರಾ ರಿಯಾಕ್ಷನ್ ಕೂಡ ಯಾವ ರೀತಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಅದಾದ ಬಳಿಕ ಬೆನ್ ಡಕೆಟ್ ಅವರನ್ನೇ ಈಗ ಬೂಮ್ರಾ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ಹೀಗಾಗಿ ಅಗ್ರೆಷನ್ ಕೂಡ ಇಲ್ಲಿ ತೋರಿಸಿದ್ರು. ಇನ್ನು ಈ ಒಂದು ಅಗ್ರೆಷನ್ ಬೂಮ್ರಾ ಅವರಿಂದ ನಾವು ಇಷ್ಟು ವರ್ಷದ ಕ್ರಿಕೆಟ್ನಲ್ಲಿ ನೋಡೇ ಇಲ್ಲ. ಬಟ್ ಇವಾಗ ಬೆನ್ ಡಕೆಟ್ ಅವ್ರನ್ನ ವಿಕೆಟ್ ಪಡೆದು ಅಗ್ರೆಷನ್ ಆಗಿ ತೋರಿಸಿದ್ರು. ಬೆಳಗ್ಗೆ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಿ 246 ರನ್ಗೆ ಆಲ್ಔಟ್ ಆದರೆ ಟೀಮ್ ಇಂಡಿಯಾ ಇವತ್ತು 436 ರನ್ಗೆ ಆಲ್ಔಟ್ ಆಯಿತು. ಬಟ್ ಇಂಗ್ಲೆಂಡ್ ತಂಡ ಈಗ ಬ್ಯಾಟಿಂಗ್ ಮಾಡ್ತಿದೆ. ಇನ್ನು ಕ್ರಿಸ್ನಲ್ಲಿ ಒಲ್ಲಿ ಪೋಪ್ ಮತ್ತು ಬೆನ್ ಪೋಕ್ಸ್ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಬೂಮ್ರಾ ಕೂಡ ಇಲ್ಲಿ 2 ವಿಕೆಟ್ ಪಡೆದು ಮಿಂಚಿದ್ರು. ಟೀಮ್ ಇಂಡಿಯಾ ಬಾಲಿಂಗ್ ಆರ್ಭಟ ಮೂರನೇ ದಿನವೂ ಕೂಡ ಕಂಟಿನ್ಯೂ ಆಗಿದೆ. ಅಂದರೆ ಎರಡನೇ ದಿನವೂ ಕೂಡ ಬಾಲಿಂಗಲ್ಲಿ ಟೀಮ್ ಇಂಡಿಯಾ ಅಬ್ಬರಿಸಿತ್ತು. ಮೂರನೇ ದಿನ ಕೂಡ ಬೂಮ್ರಾ ಅವರ ದಾಳಿಗೆ ಇಂಗ್ಲೆಂಡ್ ಕಂಗಾಲಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ಸದ್ಯಕ್ಕೆ 5 ವಿಕೆಟ್ ಕಳೆದುಕೊಂಡು 191 ರನ್ ಗಳಿಸಿದೆ. 49.3 ಓವರ್ ಈಗ ಆಗಿದೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ಪರ ಒಲ್ಲಿ ಪೋಪ್ ಅವರು 77 ರನ್ಸ್ ಗಳಿಸಿ ಈಗ ಆಡ್ತಾರೆ. ಬೆನ್ ಪೋಕ್ಸ್ 10 ರನ್ ಗಳಿಸಿ ಕ್ರೀಸ್ನಲ್ಲಿದ್ದರೆ ಈ ಇಬ್ಬರು ಬ್ಯಾಟ್ಸ್ಮನ್ಗಳನ್ನ ಈಗ ನಮ್ಮ ಟೀಮ್ ಇಂಡಿಯಾ ಕಿತ್ತು ಹಾಕಲೇಬೇಕು. ಜಡೇಜಾ ಹಾಕ್ತಾರ, ರವಿ ಅಶ್ವಿನ್ ಹಾಕ್ತಾರ ಅಥವಾ ಬೂಮ್ರಾ ಕಿತ್ತಾಕ್ತಾರಂತ ಕಾದು ನೋಡಬೇಕು. ಯಾಕಂದರೆ ಇವರಿಬ್ಬರನ್ನು ಕಟ್ಟಿ ಹಾಕಿದರೆ ನಾವು ಈಗ ರನ್ಸನ್ನು ಕಡಿಮೆ ಲೀಕ್ ಮಾಡ್ಬೋದು. ವೀಕ್ಷಕರೇ, ಇದಾಗಿತ್ತು ಇವತ್ತು ನೋಡಿ ಬೂಮ್ರಾ ದಾಳಿಗೆ ಇಂಗ್ಲೆಂಡ್ ತತ್ತರ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.